ಈ ಜನಗಲಕುಂಟೆ ಅರಣ್ಯ ವಲಯ ಸರ್ವೆ ನಂಬರ್ 2 ಮತ್ತು 1ರಲ್ಲಿ ಮಾನ್ಯ ಮಾಜಿ ಶಾಸಕರಾದ ರಮೇಶ್ ಕುಮಾರ್ ಅವರೇನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ಏನಿತ್ತಲ್ಲ, ಇದು ಕಳೆದ 20 ವರ್ಷಗಳ ಅರಣ್ಯ ಇಲಾಖೆಯವರ ಹೋರಾಟ. ಕೆಲವೆಲ್ಲ ರಮೇಶ್ ಕುಮಾರ್ ಅವರ ಹೋರಾಟ ಅಂತ ಇದು ಅರಣ್ಯ ಇಲಾಖೆಯವರ ಹೋರಾಟ. ಯಾಕೆಂತಂದರೆ ಜಮೀನು ಅರಣ್ಯ ಇಲಾಖೆಯವ್ರದ್ದು, ಒತ್ತುವರಿ ಮಾಡಿರೋದು ಇನ್ನೊಬ್ಬರು, ಅದನ್ನು ಉಳಿಸ್ಕೊಳ್ಳಿಕ್ಕೆ ಅರಣ್ಯ ಇಲಾಖೆಯವರು ಮಾಡಿದ ಹೋರಾಟ. ಇವತ್ತು ನಿನ್ನೆ ಕನ್ಸರ್ವೇಟ್ರ್ ಏನೋ ಆರ್ಡ್ರ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಅದನ್ನು ನಾನು ನೋಡಿದೆ. ಅದು ಭಾಳ ಚೆನ್ನಾಗಿದೆ. ಸೊ ಕನ್ಸರ್ವೇಟ್ರು ಭಾಳಷ್ಟು ಕಷ್ಟಪಟ್ಟು ಒಳ್ಳೆಯ ಆರ್ಡ್ರೆ ಮಾಡಿದ್ದಾರೆ. ಎಲ್ಲ ಕಾನೂನು ರೀತಿ ಎಲ್ಲ ಥರದ ಪರಿಶೀಲನೆಗಳನ್ನು ಮಾಡಿದ್ದಾರೆ. ಈ ವಿಚಾರದಲ್ಲಿ ನಾವು ನಿಜವಾಗ್ಲೂ ಅರಣ್ಯ ಇಲಾಖೆಗೆ ಶ್ಲಾಘನೆ ಮಾಡಬೇಕಾಗ್ತದೆ, ಅವರ ಒಂದು ಅಭಿನಂದನೆ ಹೇಳಬೇಕಾಗ್ತದೆ. ಅರಣ್ಯ ಇಲಾಖೆ ಅವರ ಶ್ರಮ ಏನಿದೆಯಲ್ಲ, ನಾನು 40 ವರ್ಷದ ಸಾರ್ವಜನಿಕ ಜೀವನದಲ್ಲಿ ನಾನು ಎಲ್ಲ ಇಲಾಖೆಗಳು ನೋಡಿದ್ದೀನಿ. ಆದರೆ ಅರಣ್ಯ ಇಲಾಖೆಯವರ ಒಂದು ವಸ್ತುನಿಷ್ಠೆ, ಕರ್ತವ್ಯ ನಿಷ್ಠೆ ಅನ್ನೋದೇನಿದೆಯಲ್ಲ, ಅದನ್ನು ನಾವು ಮೆಚ್ಚಲೇಬೇಕು. ಇರ್ಬೋದು ಅವರಲ್ಲಿ ಸಹ ಕೆಲವೊಬ್ಬರು ಸಣ್ಣ ಪುಟ್ಟ ಅಧಿಕಾರಿಗಳಲ್ಲಿ ಕೆಲವೊಂದು ಲೋಪದೋಷಗಳು ಇರ್ತವೆ, ಎಲ್ಲದರಲ್ಲೂ ಇರ್ತದೆ, ಮಾನವ ಸಹಜ ಇರ್ತದೆ. ಆದರೆ ಅವ್ರ ಜಮೀನು ಅಂತ ಹೇಳೋ ವಿಚಾರದಲ್ಲಿ ಬಂದಾಗ ನಾವು ನೋಡ್ತಾ ಬಂದ್ವಿ, ಅದನ್ನು ನಾವು ನಿಜವಾಗ್ಲೂ ಮೆಚ್ಚಲೇಬೇಕಾಗ್ತದೆ. ಈ ಜಮೀನನ್ನು ಈಗ ನಾನಾಗಲಿ ಶಿವಾರೆಡ್ಡಿ ಆಗಲಿ, ಈಗ ನಾವೇನು 3-4 ವರ್ಷದಿಂದ ಏನು ಹೋರಾಟ ಮಾಡಿದ್ವಿ, ಇದಕ್ಕೆ ರಮೇಶ್ ಕುಮಾರ್ ಅವರ ಜಮೀನಿಗೋಸ್ಕರ ಮಾಡಲಿಲ್ಲ ನಾವು. ರಮೇಶ್ ಕುಮಾರ್ ಅವರ ಏನು 60 ಎಕರೆ 70 ಎಕರೆ 80 ಎಕರೆ ಏನು ಜಮೀನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅರಣ್ಯ ಇಲಾಖೆದು, ಆ ಜಮೀನು ಅಂತ ಗುರಿ ಇಟ್ಟು ಮಾಡಲಿಲ್ಲ. ನಾವು ಮಾಡಿದ್ದೇನಂತಂದರೆ, ನಮ್ಮ ಹೋರಾಟ ರಮೇಶ್ ಕುಮಾರ್ ಅನ್ನೋರು ಈ ಒಂದು ಕ್ಷೇತ್ರದಲ್ಲಿ, ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ರೈತರ ಜಮೀನು 4060 ಎಕರೆ ಜಮೀನನ್ನು 2021 ಏಪ್ರಿಲಲ್ಲಿ ರಮೇಶ್ ಕುಮಾರ್ ಅವರು ಶಾಸಕರಿದ್ದಾಗ ಯಾವೊಂದು ಜಮೀನನ್ನು ಅರಣ್ಯ ಇಲಾಖೆಗೆ ಇಂಡೀಕರಣ ಮಾಡಿದಾಗ ಅವರು ಉಸಿರು ಬಿಡ್ದಂಗೆ ಗಪ್ ಚುಪ್ ಅಂತಿದ್ದರು. ಯಾವ ಕಾರಣಕ್ಕಿದ್ರು ಅಂತ ಗೊತ್ತಿಲ್ಲ. ಅದೇ ರೀತಿ ಆವಾಗ ರೈತರು ಸುಮಾರು ಜನ ಹೋಗಿ ರಮೇಶ್ ಕುಮಾರ್ ಅವ್ರನ್ನ ಕೇಳಿದಾಗ ನನಗೆ ಗೊತ್ತಿಲ್ಲ ಅಂತಂದರು. ಆಮೇಲೆ ಮತ್ತೆ ಹೋಗಿ ಕೇಳಿದಾಗ ಇದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಏನೋ ಮಾಡ್ತಾ ಇದ್ದಾರಂತೆ ಅಂತಂದರು. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇರೋದು ಎಂಟೈರ್ ಸ್ಟೇಟ್ಗಿದೆ, ಕೋಲಾರ ಜಿಲ್ಲೆಗಿದೆ. ಕೋಲಾರ ಜಿಲ್ಲೆಯಲ್ಲಿ ಒಟ್ಟು 9,836 ಎಕರೆ ಅರಣ್ಯ ಜಮೀನು ಒತ್ತುವರಿ ಆಗಿದೆ. ಅದರಲ್ಲಿ 4,060 ಮತ್ತು ಈ ರಮೇಶ್ ಕುಮಾರ್ ಅವ್ರದ್ದು ಸೇರಿ 4,200 ಎಕರೆ ಅರಣ್ಯ ಭೂಮಿ ಒತ್ತುವರಿ ಆಗಿರೋದು ನಿಜ. ಅದರಲ್ಲಿ 4,060 ಎಕರೆ ಮಾತ್ರ ಇಂಡೀಕರಣ ಮಾಡಿ ರೈತರ ಜಮೀನು. ಆವತ್ತು ರೈತರಿಗೆ ಸಾಗುವಳಿ ಸೀಟಿತ್ತು, ಮ್ಯುಟೇಷನ್ ಇತ್ತು, ಅವ್ರ ಹೆಸರಿಗೆ ಬೋಡಿ ಆಗಿತ್ತು, ಖಾತೆ ಇತ್ತು, ಪಹಣಿ ಇತ್ತು, ಅನುಭವದಲ್ಲಿದ್ದರು. ಸುಮಾರು ಹಣಕಾಸು ಸಂಸ್ಥೆಗಳಲ್ಲಿ ಲೋನ್ ತಗೊಂಡು ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರು. ಅಂಥ ಜಮೀನುಗಳನ್ನು ಅವ್ರ ಹೆಸರಿಗೆ ಇಂಡೀಕರಣ ಮಾಡಿ ಇವ್ರ ಜಮೀನು ಮಾತ್ರ ಹಂಗೆ ಉಳಿಸ್ಕೊಂಡ್ರಲ್ಲ. ಆ ಒಂದು ಕಾರಣಕ್ಕೆ ನಾನು ಶಿವಾರೆಡ್ಡಿಯವರು ಈ ರಮೇಶ್ ಕುಮಾರ್ ಅನ್ನೋನ್ನ ರೈತರೊಳಗಡೆ ತಂದು ಬಿಡಬೇಕು. ರಮೇಶ್ ಕುಮಾರ್ ಅವರೇ, ನೀವು ಬೇರೆ ವರ್ಗ ಅಲ್ಲ. ಅರಣ್ಯ ಜಮೀನು ಒತ್ತುವರಿ ವಿಚಾರಕ್ಕೆ ಬಂದಾಗ ನೀವು ಬೇರೆ ವರ್ಗ ಅಲ್ಲ, ನೀವು ಒತ್ತುವರಿದಾರರೇ. ಹಾಗಾಗಿ ರೈತರ ಒಟ್ಟಿಗೆ ತಂದು ಬಿಡಬೇಕು ಅನ್ನೋ ಹೋರಾಟ ಮಾಡಿದ್ವಿ. ಇವತ್ತೇನಾಗಿದೆ, ನಿನ್ನೆ ಒಂದು ಆರ್ಡ್ರ್ ಏನಾಗಿದೆ ಅರಣ್ಯ ಸಂರಕ್ಷಣಾಧಿಕಾರಿಗಳಿಂದ, ಆ ಆರ್ಡ್ರ್ ಮುಖಾಂತರ ಇದು ಸಾಬೀತಾಯಿತು. ಏನು, ಇವತ್ತು ರಮೇಶ್ ಕುಮಾರ್ ಅವರು ರೈತರ ಮಧ್ಯೆ ಅವರು ಒಬ್ಬರು. ಇಲ್ಲಿ ಏನಪ್ಪ ಆಗಿದೆ ಅಂತಂದರೆ, ಅವತ್ತು 2021ರಲ್ಲಿ ಏನು ಇಂಡೀಕರಣ ಆಯಿತು ಅರಣ್ಯ ಇಲಾಖೆ ಹೆಸರಿಗೆ, ಹಾಗಾಗಿ ಆ ದಾಖಲೆಗಳೆಲ್ಲ ಅರಣ್ಯ ಇಲಾಖೆಗೆ ಬಂದುಬಿಡ್ತು. ಹಾಗಾಗಿ ಅದಕ್ಕೆ 64A ಪ್ರೊಸೀಡಿಂಗ್ಸು ಬೇಕಿಲ್ಲ, ಇನ್ನೊಂದು ಬೇಕಿಲ್ಲ. ಅವ್ರು ಹೋದರು, ಅವ್ರು ರಾತ್ರಿ ಆ ಜಮೀನೊಳಗೆ ನುಗ್ಗಿದ್ರು, ಇವ್ರನ್ನೆತ್ತು ಹೊರಗಡೆಗೆ ಹಾಕಿದರು 2023 ಆಗಸ್ಟಲ್ಲಿ. ಆವತ್ತು ರಮೇಶ್ ಕುಮಾರ್ ಅವ್ರನ್ನ ಇವರೆಲ್ಲ ಹೋಗಿ ಕೇಳಿದಾಗ ರಮೇಶ್ ಕುಮಾರ್ ಅವ್ರು ಏನು ಮಾಡಿದ್ರು, ಗೇಟಿಗೆ ಬೀಗ ಹಾಕಿ ನಾನು ಒಳಗಡೆಗೆ ಬಿಟ್ಕೊಳ್ಳಿಲ್ಲ. ನನಗೇನು ಸಂಬಂಧ, ನನ್ನನ್ನು ಸೋಲಿಸಿ ಬಿಟ್ಟಿದ್ದೀರಲ್ಲ, ಕೂರಿಸಿದ್ದೀರಲ್ಲ ಇಲ್ಲಿ ಅಂತಂದರು. ಇವತ್ತು 2025 ಜನವರಿ 15ಕ್ಕೆ ನಿಮ್ಮ ಜಂಟಿ ಸರ್ವೆಗೆ ಬಂದ್ರಲ್ಲ, ಆವತ್ತು ನೀವು ಸೋತಾರಲ್ವಾ? ಆವತ್ತು ಹೆಂಗೆ ಹೋದ್ರಿ ನೀವು ಜಂಟಿ ಸರ್ವೆಗೆ? ಅದಕ್ಕೆ ಮೊದಲು
ಅಕ್ಟೋಬರ್ 28, 2024 ಮುಖ್ಯಮಂತ್ರಿಗಳ ಹತ್ರ ಹೋದ್ರಲ್ಲ, ಯಾವಾಗ ನವಂಬರ್ 6ನೇ ತಾರೀಕಿಗೆ ಜಂಟಿ ಸರ್ವೆಗೆ ಡೇಟ್ ಫಿಕ್ಸ್ ಆದಾಗ ಅವತ್ತು ಮುಖ್ಯಮಂತ್ರಿಗಳ ಹತ್ರ ಹೋಗೋಷ್ಟು ಅಧಿಕಾರ ನಿಮ್ಗೆ ಕೊಟ್ಟವ್ರು ಯಾರು? ಆ ಶ್ರೀನಿವಾಸಪುರ ಕ್ಷೇತ್ರದ ಜನತೆ ತಾನೆ. ಆ ಜನತೆಯ ಪ್ರಾಬ್ಲಮನ್ನು, ಆ ಜನತೆಯ ಸಮಸ್ಯೆಯನ್ನು ಕೇಳೋಷ್ಟು ತಾಪತ್ರಯ ನಿಮಗಿಲ್ಲ. ಆವತ್ತು ಅಧಿಕಾರ ಇಲ್ಲ ನಿಮಗೆ. ಆದರೆ ನಿಮ್ಮ ಜಮೀನಿಗೋಸ್ಕರ ಮುಖ್ಯಮಂತ್ರಿಗಳ ಮನೆಗೆ ಹೋಗ್ತಿರಲ್ಲ, ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗ್ತಿರಲ್ಲ. ಆ ಅಧಿಕಾರ ನಾವು ಕೊಟ್ಟಿದ್ದಲ್ವಾ? ಆ ಕ್ಷೇತ್ರದ ರೈತರು ಕೊಟ್ಟಿದ್ದಲ್ವಾ? ಜನಸಾಮಾನ್ಯರು ಕೊಟ್ಟಿದ್ದಲ್ವಾ? ಇದಕ್ಕೇನು ಉತ್ತರ ಹೇಳ್ತೀರಿ ರಮೇಶ್ ಕುಮಾರ್ ಅವರೇ? ಹೇಳ್ಬೇಕಲ್ಲ ರಮೇಶ್ ಕುಮಾರ್ ಅವ್ರ ಉತ್ತರ. ಈಗ ಇದೇನಾಯ್ತು ಅಂತಂದರೆ, ಜಂಟಿ ಸರ್ವೆ ಮಾಡಿದ್ರೆ ನನ್ನ ಜಮೀನು ಉಳಿಸ್ಕೋಬೋದು ಅನ್ನೋ ವಿಚಾರನ ರಮೇಶ್ ಕುಮಾರ್ ಅವರು ತಲೆಯಲ್ಲಿಟ್ಕೊಂಡು ಅದನ್ನು ಜಂಟಿ ಸರ್ವೆ ಅಂತ ಕೇಳಿದ್ರು. ರಮೇಶ್ ಕುಮಾರ್ ಅವರ ಅಪ್ರೋಚ್ ಯಾವ ಥರ ಅಂತಂದರೆ, ನಾವು ಹೇಳ್ತೀವಿ ಕಾನೂನು ಮಾಡೋವಾಗಲೇ, ಕಾನೂನು ಯಾರು ಮಾಡೋದು? ರಮೇಶ್ ಕುಮಾರ್ ಅಂತ ವ್ಯಕ್ತಿಗಳೇ ಕಾನೂನು ಮಾಡೋದು. ಕಾನೂನು ಮಾಡೋವಾಗಲೇ ಕಾನೂನಲ್ಲಿ ಕೆಲವೊಂದು ಲೂಪ್ ಹೋಲ್ಗಳನ್ನು ಇಡ್ತಾರೆ. ಕಾನೂನಿನಲ್ಲಿರೋ ಲೂಪ್ ಹೋಲ್ಗಳನ್ನು ಇಟ್ಕೊಂಡು ಇಲ್ಲೇನಾಗುತ್ತೆ, ಒಂದು ಲೂಪ್ ಹೋಲ್ಗೆ ಒಬ್ಬ ಲಾಯರು, ಕಾನೂನಲ್ಲಿ ಲೂಪ್ ಹೋಲು, ಆ ಲೂಪ್ ಹೋಲ್ಗೆ ಇನ್ನೊಬ್ಬ, ಒಂದೊಂದು ಲೂಪ್ ಹೋಲ್ಗೆ ಒಬ್ಬೊಬ್ಬ ಲಾಯರು, ಎಕ್ಸ್ಪರ್ಟ್ಗಳದರಲ್ಲಿ. ಆ ಒಂದು ಲೂಪ್ ಹೋಲ್ಗೆ ಒಬ್ಬೊಬ್ಬ ಎಕ್ಸ್ಪರ್ಟು. ಇದು ನಮ್ಮ ಕಾನೂನು ವ್ಯವಸ್ಥೆ ಇಲ್ಲ, ದುರದೃಷ್ಟವಶಾತ್. ಆದರೂ ಸಹ ಇದನ್ನೆಲ್ಲ ಮೆಟ್ಟಿ ಮೀರಿ ನಮ್ಮ ನ್ಯಾಯಾಂಗದಲ್ಲಿ ನ್ಯಾಯ ಸಿಗ್ತಾ ಇದೆ, ಇಲ್ಲ ಅಂತಲ್ಲ. ಸತ್ಯ ಉಳಿತದೆ. ಸತ್ಯಕ್ಕೆ ಯಾವತ್ತೂ ಜಯ ಇದೆ, ಸುಳ್ಳು ಯಾವತ್ತೂ ಜಯ ಇಲ್ಲ. ಸುಳ್ಳು ಯಾವತ್ತೂ ಸುಳ್ಳೆ. ಇಲ್ಲೇನಾಯಿತು, ಜಂಟಿ ಸರ್ವೆ ಮಾಡಿದ್ರೆ ಅದರಲ್ಲಿ ನಾನು ಬಚಾವಾಗ್ಬೋದು ಅಂತ ನೋಡಿದ್ರು. ಜಂಟಿ ಸರ್ವೆಯಲ್ಲಿ ಬಚಾವಾಗಲಿಲ್ಲ. ಅದಾದಮೇಲೆ ಏನಾಯಿತು, ಯಾವಾಗ ಇದು ಜಮೀನು ಒತ್ತುವರಿ ಆಗಲೇಬೇಕಾದಂಥ ಪರಿಸ್ಥಿತಿ ಬಂತು, ಆವಾಗ ಏನು ಮಾಡಿದ್ರು, ಇವರು ಕೆಲವೊಬ್ಬ IAS ಆಫೀಸರ್ಗಳನ್ನ, ನಮ್ಮ DC MR ರವಿ ಮತ್ತು ಇಲ್ಲೊಬ್ಬ ಆದಿತ್ಯ ಅಮ್ಲಾನ್ ವಿಶ್ವಾಸು, ಇವನ್ನ ಉಪಯೋಗಿಸ್ಕೊಂಡು ನಮ್ಮ ಕೃಷ್ಣ ಬೈರೇಗೌಡರ ಮುಖಾಂತರ, ಕಂದಾಯ ಸಚಿವರ ಮುಖಾಂತರ ಇವರೇನು ಮಾಡಿದ್ರು, ಈ ಗಡಿ ಏನು ನೋಟಿಫಿಕೇಶನ್ ಗಡಿ ಇದೆಯಲ್ಲ, ಅದರಲ್ಲೇ ಗೊಂದಲ ಇದೆ. ನೋಟಿಫಿಕೇಶನ್ ಗಡಿಯಲ್ಲಿ ಗೊಂದಲ ಇದೆ. ಅದರಲ್ಲಿ ಏನು ಮಾಡ್ತಾರೆ ಅಂತಂದರೆ, ಕರ್ನಾಟಕ ಫಾರೆಸ್ಟ್ ಆಕ್ಟ್ 1963 ಇದರಲ್ಲಿ 19ನೇ ಅಧಿನಿಯಮ ಸೆಕ್ಷನ್ 19 ಅದರ ಅಡಿಯಲ್ಲಿ ಈ ಗಡಿಯನ್ನು ಮತ್ತೆ ರೀವಿಸಿಟ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅದು ಕಾನೂನು ಪ್ರಕಾರ ಯಾವಾಗಪ್ಪ ಅಂತಂದರೆ, ಒಂದು ಫೈನಲ್ ನೋಟಿಫಿಕೇಷನ್ ಆದ 5 ವರ್ಷಗಳ ಒಳಗಡೆ ಆ ಗಡಿಯಲ್ಲಿ ಏನಾದರೂ ಗೊಂದಲಗಳಿದ್ದರೆ ಅದರ ಬಗ್ಗೆ ಸರ್ಕಾರ ಮತ್ತೆ ಯೋಚನೆ ಪರಿಶೀಲಿಸ್ಬೋದು ಅಂತ ಒಂದು ಅವಕಾಶ ಇದೆ. ಅಂದರೆ 5 ವರ್ಷಗಳ ಒಳಗಡೆ. ಈ ನೋಟಿಫಿಕೇಷನ್ ಆಗಿದ್ದು 1944ರಲ್ಲಿ ಫೈನಲ್ ನೋಟಿಫಿಕೇಷನ್. ಇದು ಈಗ 82 ವರ್ಷ ಆಯಿತು, ಆಯಿತಾ. ಒಂದು ವೇಳೆ ಅದನ್ನು ಮಾಡಬೇಕಾದ್ರೂ ಮಾಡಬೇಕಾಗಿರೋರು ಯಾರು? DCF. ಇಲ್ಲಿ ಬೇರೆಯವ್ರು ಮಾಡೋಕ್ಕಾಗೋದಿಲ್ಲ. ಇದನ್ನು ಇಟ್ಕೊಂಡು ಏನೇನೋ ಮಾಡೋಕ್ಕೆ ಹೋದ್ರು. ಅದು ಆ ಒಂದು ಫೈಲು ರೆಡಿ ಮಾಡಿದ್ರು, ಮಾಡ್ತಾ ಇದ್ದಾರೆ. ಫೈಲು ರೆಡಿ ಮಾಡಿದ್ರು. ಆ ಫೈಲನ್ನು ಇವ್ರ ಹತ್ರ ಇಟ್ಟರು, ಎಲ್ಲಿ? ಫಾರೆಸ್ಟ್ ಮಿನಿಸ್ಟರ್ ಹತ್ರ. ಫಾರೆಸ್ಟ್ ಮಿನಿಸ್ಟರ್ ಮೇಲೆ ಒತ್ತಡ ಹಾಕಿದ್ರು. ಫಾರೆಸ್ಟ್ ಮಿನಿಸ್ಟ್ರು ಒಪ್ಪಲಿಲ್ಲ, ಅದನ್ನು ಮಾಡಲಿಲ್ಲ. ಅದು ಇನ್ನೂ ಏನೇನೋ ಪ್ರಯತ್ನ ಮಾಡ್ತಿದ್ದಾರೆ, ಅದು ಮಾಡಲಿಕ್ಕೆ ಬರೋದಿಲ್ಲ. ಮಾಡಿದ್ರೆ ಅದು ಕಾನೂನು ಬಾಹಿರ ಆಗ್ತದೆ. ಒಂದು ವೇಳೆ ಆ ಥರ ಮಾಡೋದಾದರೆ ಎಂಟೈರ್ ಇದೊಂದು ವಿಚಾರಕ್ಕೆ ಮಾಡೋಕ್ಕೆ ಬರೋದಿಲ್ಲ. ಎಂಟೈರ್ ಇದಕ್ಕೆ ಮಾಡಬೇಕು. ನೀನು ರಾಜ್ಯದಲ್ಲೇ ಇಂಥ ಸುಮಾರು ಕೇಸ್ಗಳಿದ್ದಾವೆ. ಇದನ್ನೇನಾದರೂ ಅವ್ರು ಮಾಡಿದರೆ ಇದಕ್ಕೆ ಸುಪ್ರೀಂ ಕೋರ್ಟ್ನ ಅನುಮತಿ ಬೇಕು. ಸುಪ್ರೀಂ ಕೋರ್ಟ್ನ ಅನುಮತಿ ತಗೊಂಡು ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಅಪ್ರೂವಲ್ ತಗೋಬೇಕು. ಯಾಕೆ ಅಂತಂದರೆ ಅರಣ್ಯ ಅನ್ನೋದೇನಿದೆಯಲ್ಲ, ಇದು ಸಂವಿಧಾನದ 42ನೇ ತಿದ್ದುಪಡಿಯಲ್ಲಿ ಅರಣ್ಯ ಇಲಾಖೆನ ಅದರಲ್ಲಿ ತಂದು 1976ರಲ್ಲಿ ತಂದು ಕನ್ಕರೆಂಟ್ ಸಬ್ಜೆಕ್ಟ್ ಆಯ್ತಿದ್ದು. ಅಂದರೆ ಸ್ಟೇಟ್ ಮತ್ತು ಸೆಂಟ್ರಲ್ ಎರಡರದ್ದು ಸಬ್ಜೆಕ್ಟ್ ಇದು. ಇಲ್ಲಿ ಏನೇ ಮಾಡಬೇಕಾದ್ರೂ, ಯಾವುದೇ ನಿಯಮನ ಚೇಂಜ್ ಮಾಡಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಬೇಕು. ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಕೊಡಬೇಕಾದ್ರೆ ಸುಪ್ರೀಂ ಕೋರ್ಟ್ನ ಅನುಮತಿ ಬೇಕು. ಯಾಕೆಂತಂದರೆ ಮೇ 5, 2025ರಂದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಆ ಜಡ್ಜ್ಮೆಂಟ್ ಪ್ರಕಾರ ಸುಪ್ರೀಂ ಕೋರ್ಟ್ನ ಅನುಮತಿ ಇಲ್ಲದೆ ಯಾವುದೇ ಬದಲಾವಣೆ ಅರಣ್ಯ ಕಾಯ್ದೆಯಲ್ಲಿ ತರಲಿಕ್ಕಾಗೋದಿಲ್ಲ. ಇದನ್ನು
ಇದನ್ನೇ ತಗೊಂಡು ನಮ್ಮ ರಮೇಶ್ ಕುಮಾರ್ ಅವರು ನನ್ನ ಜಮೀನಿಗೋಸ್ಕರ ಇಷ್ಟೆಲ್ಲ ಮಾಡೋವಾಗ ರೈತರ ಜಮೀನು ಕ್ಷೇತ್ರದ ರೈತರ ಜಮೀನಿಗೆ ಯಾಕೆ ಮಾಡಲಿಲ್ಲ? ರೈತರು ಯಾವ್ರೇನು ಪಾಪ ಮಾಡಿದ್ರು? ಇಷ್ಟೆಲ್ಲ ನೀನು ಹೋರಾಟ ನಿನಗಾಗಲಿ ಅಥವಾ ಕೃಷ್ಣ ಬೈರೇಗೌಡನಿಗಾಗಲಿ ಅಧಿಕಾರ ಏನಿದೆಯಲ್ಲ ರೈತರು ತಾನೇ ಕೊಟ್ಟಿದ್ದು. ರೈತರಿಗೋಸ್ಕರ ಯಾವ್ದು ಮಾಡಿದ್ಯಾ? ಈಗ ಅಕ್ಟೋಬರ್ 28, 2024, ಆಗಸ್ಟ್ 30, 2025, ಫೆಬ್ರವರಿ 7, 2026, 21 ಫೆಬ್ರವರಿ 2026 ಮುಖ್ಯಮಂತ್ರಿಗಳ ಹತ್ರ ಹೋದ್ರಲ್ಲ ರಮೇಶ್ ಕುಮಾರ್ ಅವರೇ. ಯಾರಿಗೋಸ್ಕರ ಹೋದ್ರಿ? ರೈತರಿಗೋಸ್ಕರ ಹೋದ? ನನ್ನ ಜಮೀನನ್ನು ಉಳಿಸಪ್ಪ ಸಿದ್ದರಾಮಯ್ಯ ಅಂತ ಕೇಳಿದೆ ಹೊತ್ತು ನನ್ನ ರೈತರಿಗೆ ಈ ಥರ ಕಂಗಾಲಾಗಿದ್ದಾರೆ ಅಂತ ಹೋಗಲಿಲ್ಲ ಪಾಪ. ಇದು ನಮ್ಮ ರಮೇಶ್ ಕುಮಾರ್ ಅವರು, ನಮ್ಮ ಧೀಮಂತ ನಾಯಕ ರಮೇಶ್ ಕುಮಾರ್.